ಕನ್ನಡಿಗರಾಗೇ ಇರ್ತೀವಿ. ಥಿಯೇಟ್ರ್ ವಿಚಾರದಲ್ಲಿ ಆವಾಗಲೇ ಹೇಳಿದ್ರಿ ನೀವು, ಒಂದು ವ್ಯವಸ್ಥೆ ಇರುವಂಥದ್ದು, ನೀಟಾಗಿ ಟಾಯ್ಲೆಟ್ ಆಗಿರೋದು, ಸೀಟಿಂಗ್ ಇರೋದು, ಇಲ್ಲದೇ ಇರೋದು ಒಂದು ಮೇಯ್ನ್ ಸಮಸ್ಯೆ ಅಂತ. ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಇವತ್ತು ಯಾವುದೇ ಮೂವಿ ಬಂದರೆ ಟ್ರೈಲರ್ ನೋಡಿದಾಗ ಸಾಧಾರಣವಾಗಿ ನಾನು ಇದನ್ನು ಓ ಟಿ ಟಿಯಲ್ಲಿ ನೋಡ್ತೀನ ಅಥವಾ ಥಿಯೇಟ್ರಲ್ಲಿ ನೋಡ್ತೀನಿ ಅಂತ ಜನರು ಒಂಥರ ಡಿಸೈಡ್ ಮಾಡ್ತಾರೆ. ಇದನ್ನು ನಾನು ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ ಅಂತ, ಇದನ್ನು ನಾನು ಓ ಟಿ ಟಿ ವೆಯ್ಟ್ ಮಾಡ್ತೀನಿ ಅಂತ. ಆ ಥರ ಒಂದು ಕಾಲ ಬಂದುಬಿಟ್ಟಿದೆ ಅಲ್ವಾ, ಬೇರೆ ಬೇರೆ ಡಿವೈಸ್ಗಳೆಲ್ಲ ಇರ್ತವೆ. ಸೊ ನಿಮ್ಮ ಪ್ರಕಾರ ಥಿಯೇಟ್ರ್ ಇಂಡಸ್ಟ್ರಿ, ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಹೇಳ್ತಾ ಇಲ್ಲ, ಥಿಯೇಟ್ರ್ಗಳ ಒಂದು ಫ್ಯೂಚರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮುಂದಿನ 20-25 ವರ್ಷದಲ್ಲಿ? ನನಗೇನೋ ಥಿಯೇಟ್ರು ಮೋಸ್ಟ್ಲಿ ಟಿ ವಿ ಬಂದಾಗಲೂ ಹಿಂಗೆ ಹೇಳಿರ್ತಾರೆ ಅನಿಸುತ್ತೆ, ಇನ್ನೇನೆಲ್ಲ ಟಿ ವಿಲೇ ಬಂದ್ಬಿಡುತ್ತೆ ಅಂತೆಲ್ಲ. ಈಗ ಓ ಟಿ ಟಿ ಬಂದಾಗಲೂ ಹಂಗೆ ಹೇಳ್ತಿದ್ದಾರೆ ಅಂತ. ಬಟ್ ನೀವು ಕೋವಿಡ್ ಆದಮೇಲೆ ನೋಡಿ, ಕೋವಿಡ್ ಆಗ್ತಿದ್ದಂಗೆ ಎಷ್ಟು ಜನ ಟ್ರಾವೆಲ್ ಮಾಡೋಕ್ಕೆ ಆಚೆ ಹೋಗಿದ್ದು ಅಥವಾ ಸಿನಿಮಾಗಳಿಗೆ ನುಗ್ಗಿದ್ದು. ಇದೇ ಕೋವಿಡ್ ಆದ ತಕ್ಷಣವೇ ನಮ್ಮದು ಬಡವರಸ್ಕಲ್ಲು, ಸಲಗ ಎಲ್ಲದಕ್ಕೂ ಜನ ನುಗ್ಗಿದ್ದು 2021ನಲ್ಲಿ, ಸೆಕೆಂಡ್ ವೇವ್ ಆದಮೇಲೆ. ಸೊ ನಾನು ಹೇಳ್ತಿರೋದು, ನಾವು ಯಾರು ಏನೋ ಮನೇಲೇ ಕೂತ್ಕೊಂಡಿರೋಕ್ಕೆ ಇಷ್ಟಪಡಲ್ಲ ಅಲ್ಲ, ಎಲ್ಲೋ ಹೊರಗಡೆ ಹೋಗ್ಬೇಕಲ್ಲ. ಆಮೇಲೆ ಈಗ ನೀವು IPL ಮನೇಲೇ ಬರುತ್ತೆ, ಬಟ್ ಜನ ಸ್ಟಿಲ್ ಯಾಕೆ ಸ್ಟೇಡಿಯಮ್ಗೆ ಅಷ್ಟೊಂದು ಹುಡ್ಕೊಂಡು ಹೋಗ್ತಾರೆ ಅಂದರೆ ಕ್ರೌಡ್ ಜೊತೆ ಕೂತು ನೋಡಿದಾಗ ಆ ಎಕ್ಸ್ಪೀರಿಯನ್ಸ್ ಬೇರೆ. ಸೊ ಹಾಗಾಗಿ ಥಿಯೇಟ್ರು ಇದ್ದೇ ಇರುತ್ತೆ ಅಂತ ನನಗೆ. ಅಂದರೆ ಮೋಸ್ಟ್ಲಿ ಬೇರೆ ಬೇರೆ ರೂಪ ತಗೋಬೋದು. ಸಿಂಗಲ್ ಸ್ಕ್ರೀನ್ಗಳಿಗೆ ಉಳಿಗಾಲ ಇದೆಯಾ? ಐ ಡೋಂಟ್ ನೋ. ನನ್ನ ಕೇಳಿದ್ರೆ ನನಗೆ ಆ್ಯಕ್ಚುಲಿ ಆಸೆ ಇದೆ. ಸ್ಮಾಲ್ ಟೌನಲ್ಲಿ ಈಗ ಅರಸೀಕೆರೆಯಲ್ಲಿ ನಾನೊಂದು ಅಪ್ಗ್ರೇಡೆಡ್ ಟೆಂಟ್ ಥರ ಒಂದು ಸಿಂಗಲ್ ಸ್ಕ್ರೀನ್ ಮಾಡಿ ನಾನು ಟೆಸ್ಟ್ ಮಾಡಿ ನೋಡಬೇಕು ಅಂತ. ಐ ಥಿಂಕ್ ಸಿಂಗಲ್ ಸ್ಕ್ರೀನ್ಗೆ ಭವಿಷ್ಯ ಇದ್ದೇ ಇದೆ ಅನ್ಕೋತೀನಿ. ಯಾಕೆ ಅಂತ ಹೇಳ, ನಾನು ಆಗಲೇ ಹೇಳ್ದಂಗೆ ಬರೀ ದುಡ್ಡಿರೋರ್ಗಷ್ಟೇ ಸಿನಿಮಾ ಆಗಲ್ಲ, ಅದು ಇಲ್ಲದೇ ಇರೋನ್ಗೂ ಸಿನಿಮಾ ಬೇಕಲ್ಲ, ಅವನಿಗೂ ಎಲ್ಲರ ಜೊತೆ ಕೂತು ನೋಡೋ ಅನುಭವ ಬೇಕಲ್ಲ. ಸೊ ಅದನ್ನು ನಾವು ಎಷ್ಟು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅವನಿಗೆ ಅಫೋರ್ಡೆಬಲ್ ಆಗಿರೋಂಗೆ, ಅಲ್ಲಿವರೆಗೂ ಸಿಂಗಲ್ ಸ್ಕ್ರೀನ್ ಇದ್ದೇ ಇರುತ್ತೆ ಅಂತ. ಸಿಂಗಲ್ ಸ್ಕ್ರೀನ್ ಅವ್ರು ಹೇಗೆ ಅಡ್ಯಾಪ್ಟ್ ಆಗ್ತಾರೆ, ಅವ್ರಿಗೊಂದು ವಿಷನ್ ಇರಬೇಕಾಯ್ತು ಓನರ್ಸ್ಗೆ. ಫಾರ್ ಎಕ್ಸಾಂಪಲ್ ವಿಕ್ಟ್ರಿ ಸಿನಿಮಾಸ್ ಅಂತಿದೆ, ಆ ಸಿಂಗಲ್ ಸ್ಕ್ರೀನ್ ಕ್ವಾಲಿಟಿನೇ ಬೇರೆ, ಜನ ಹೋಗಬೇಕು ಅಂತ ಅನ್ಸುತ್ತೆ. ಸೊ ಆ ಥರ ಓನರ್ಸು ಭಾಳ ಇವಾಲ್ವ್ ಆಗಬೇಕಾಗುತ್ತೆ. ಆಮೇಲೆ ಏನಾಗುತ್ತೆ, ಇವತ್ತು ಸಿಟಿ ಸೆಂಟ್ರಿಗೆ ಬಂದುಬಿಟ್ಟಿರುತ್ತೆ ಥಿಯೇಟ್ರು, ಅದ್ರದ್ದು ಬೆಲೆ ಎರಾಬಿರಿ ಜಾಸ್ತಿ ಇರುತ್ತೆ. ಸೊ ಬಿಸ್ನೆಸ್ ವೈಸ್ ನೋಡಿದಾಗ ಇವತ್ತಲ್ಲಿ ಥಿಯೇಟ್ರ್ ರನ್ ಮಾಡೋದು ವರ್ಕ್ ಆಗಲ್ಲ. ಹಂಗೆ ಅಂದ್ಬಿಟ್ಟು ಅವನಿಗೆ ನಾವು ಥಿಯೇಟ್ರ್ ರನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ನು ಆ ಥಿಯೇಟ್ರ್ ಹೊಡೆದಾಕಿ ಬೇರೆ ಮಾಡೇ ಮಾಡ್ತಾನೆ. ಬಟ್ ಅದಕ್ಕೆ ಪ್ಯಾರಲಲ್ ಆಗಿ ಹೇಳೋದಲ್ಲ, ಇನ್ನೊಂಚೂರು ಊರು ಹೊರಗಡೆ ಇದು ಎಲ್ಲ ಅದನ್ನು ಶುರು ಮಾಡಿದ್ರೆ ಆ ವ್ಯಾಪಾರ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಬರ್ತಾರೆ ಅಂತ. ಆಧುನಿಕತೆಯ ಟಚ್ ಬೇಕು, ಅಷ್ಟೇ ಕ್ಲೀನ್ ಆಗಿರಬೇಕು. ಎನಿವೆ ಸರ್, ಈಗ ಇನ್ನೊಂದು ಪ್ರಶ್ನೆ OTTಗಳು ಸುತ್ತ. OTTಗಳು ಕನ್ನಡ ಕಾಂಟೆಂಟ್ ತೊಗೊಳ್ಳಲ್ಲ ಅನ್ನೋದೊಂದು ಆಗ್ಬಿಟ್ಟಿದೆ. ತೊಗೊಂಡ್ರು ಎಲ್ಲೋ ಪೇಪರ್ ವ್ಯೂ ಮಾಡಲಲ್ಲಿ ತೊಗೊಳ್ಳಿ, ನೀವು ಎಷ್ಟು ನೋಡ್ತಾರೆ ಅಷ್ಟು ನಿಮಗೆ ಒಂದೇನೋ ಶೇರ್ ಕೊಡ್ತೀವಿ ಅನ್ನೋ ಥರದ್ದು. ಏನೋ ಒಂದು ಬಯಾಸ್ ಇದೆಯಾ ಕನ್ನಡ ಸಿನಿಮಾಗಳ ಬಗ್ಗೆ?